ಹಲರಾಸಿ ಹಲಾಲಿರ ಹಲರಾಸಿ ರಣ 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 ರಾವಣ ಹತ್ತು ತಲೆಗಳ ಹೊತ್ತ ರಾವಣ ಹತ್ತು ಲೋಕಗಳೇ ನಡುಗಿದವು ರಾವಣ ರಾವಣ ಲಂಕಾಧೀಶ ರಾವಣ ರಣ 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 ರಾವಣ ರಾವಣ ಅದಮನೆ ನಿನ್ನ ಬಿಡುವುದೇ ಇಲ್ಲ ಎದೆಯಲ್ಲಿ ನಡುಕುವ ಹುಟ್ಟಿಸಬಲ್ಲ ರಾವಣ ರಾವಣ ಅದಮನೆ ನಿನ್ನ ಬಿಡುವುದೇ ಇಲ್ಲ ಎದೆಯಲ್ಲಿ ನಡುಕುವ ಹುಟ್ಟಿಸಬಲ್ಲ ರಾವಣ 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 ರಣ ರಣ ರಾವಣ ಗದೆ ಹಿಡಿಯಲು ರಾವಣ ಗದೆ ಎತ್ತಲು ಮಾರಣ ನನ್ನೆದುರು ನಿಲ್ಲುವರಿಲ್ಲ ನನ್ನ ಸರಿಸಾಟಿ ಯಾರೂ ಇಲ್ಲ ರಣ 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 ರಾವಣ ರಣ ರಣ ರಾವಣ ರಣ ರಣ ರಾವಣ ರಣ ರಣ ರಾವಣ ರಣ 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 ರಾವಣ ಹತ್ತು ತಲೆಗಳ ಹೊತ್ತ ರಾವಣ ಹತ್ತು ಲೋಕಗಳೇ ನಡುಗಿದವು ರಾವಣ ರಾವಣ ಲಂಕಾಧೀಶ ರಾವಣ ರಣ ರಣ ರಾವಣ ರಾವಣ ರಣ ರಾವಣ ತ್ರೇತಾಯುಗದಲ್ಲಿ ಸೀತಾರಾಮ ಲಕ್ಷ್ಮಣರು ವನವಾಸದಲ್ಲಿರುವಾಗ ರಾವಣನು ಸೀತೆಯನ್ನು ಅಪಹರಣ ಮಾಡುತ್ತಾನೆ. ನಂತರ ಆಂಜನೇಯ ಮತ್ತು ವಾನರ ಸೇನೆಯ ಸಹಾಯದೊಂದಿಗೆ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡುತ್ತಾರೆ. ರಾಮನು ರಾವಣನನ್ನು ಬ್ರಹ್ಮಾಸ್ತ್ರ ಎಂಬ ಅಸ್ತ್ರದಿಂದ ಕೊಂದ ಕಾರಣದಿಂದ ರಾಮನು ಬ್ರಹ್ಮಹತ್ಯಾ ದೋಷ ಶಾಪಕ್ಕೆ ಗುರಿಯಾಗುತ್ತಾರೆ. ಈ ಶಾಪದಿಂದ ಮುಕ್ತರಾಗಲು ತೃಣಬಿಂದು ಮಹರ್ಷಿಗಳ ಸೂಚನೆಯಂತೆ ಚುಂಚಾರಣ್ಯದಲ್ಲಿ, ಅಂದರೆ ಈಗಿನ ಚುಂಚನಕಟ್ಟೆಯ ಸಮೀಪದಲ್ಲಿ ಆತ್ಮಲಿಂಗವನ್ನು ಪ್ರತಿಷ್ಠಾಪನೆ ಮಾಡಲು ಚುಂಚಾರಣ್ಯದ ಕಡೆಗೆ ಸೀತಾರಾಮ ಲಕ್ಷ್ಮಣರು ಪ್ರಯಾಣ ಬೆಳೆಸುತ್ತಾರೆ. ಮಾತೆ, ಪ್ರಭು ರಾಮಚಂದ್ರರು ಬ್ರಹ್ಮಹತ್ಯಾ ದೋಷ ನಿವಾರಣೆಗೆ ಚುಂಚಾರಣ್ಯಕ್ಕೆ ಹೋಗ್ತಿದ್ದಾರೆ. ನಾನು ಅವರೊಂದಿಗೆ ಹೋಗಲು ಇಚ್ಛಿಸಿದ್ದೇನೆ. ಪ್ರಭುವಿನ ಆಜ್ಞೆಯಂತೆ ನಡೆಯಿರಿ ಮಗನೇ. ಪ್ರಭು ರಾಮಚಂದ್ರರಿಗೆ ಪ್ರಣಾಮಗಳು. ಶುಭವಾಗಲಿ ಹನುಮ. ನಿನ್ನ ಆಗಮನ ನಮಗೆ ಸಂತೋಷವನ್ನು ನೀಡಿದೆ. ನನಗೆ ಒದಗಿದ್ದ ಬ್ರಹ್ಮಹತ್ಯಾ ದೋಷವನ್ನು ನಿವಾರಣೆ ಮಾಡಲು ಸಹಾಯ ಮಾಡಿದ ತೃಣಬಿಂದು ಋಷಿಮುನಿಗಳಿಗೆ ನನ್ನ ಅನಂತಪೂರ್ವ ಧನ್ಯವಾದಗಳು. ಶುಭವಾಗಲಿ ರಾಮಚಂದ್ರ. ನೀವು ಪ್ರತಿಷ್ಠಾಪಿಸಿದ ಈ ಶಿವಲಿಂಗವು ಮುಂದೆ ರಾಮಲಿಂಗೇಶ್ವರ ದೇವಸ್ಥಾನವಾಗಿ ಪ್ರಸಿದ್ಧಿ ಪಡೆಯುತ್ತದೆ. ನಾವಿನ್ನೂ ಹೋಗಿ ಬರ್ತೇವೆ. ಪ್ರಭು, ನನಗೆ ದಣಿವಾಗ್ತಾ ಇದೆ. ಸ್ವಲ್ಪ ವಿಶ್ರಾಂತಿ ಪಡೆಯೋಣವೇ? ಆಗಲಿ. ಬಜರಂಗ ಬಲಿ ರಾಮದೂತ ಕೇಶರಿ ನಂದನ ಆಂಜನಿ ಪುತ್ರ ಸಂಕಟ ಮೋಚನ ಮಹಾವೀರ ಚಿರಂಜೀವಿ ಭಕ್ತ ಹನುಮಂತ ದಶಾನ ದರ್ಪಹಾರಿ ಲಕ್ಷ್ಮಣ ಪ್ರಾಣದಾತ
ರಾಮ, ಈ ರಾಕ್ಷಸನಿಂದ ಈ ಹಳ್ಳಿಯ ಜನರು ಕಷ್ಟ ಅನುಭವಿಸ್ತಿದ್ರು. ನೀನ್ ಈ ರಾಕ್ಷಸನನ್ನು ಸಂಹಾರ ಮಾಡಿ ಈ ಜನರಿಗೆ ಸಹಾಯ ಮಾಡಿದ್ದೀಯಾ. ಇಂದಿನಿಂದ ಈ ಹಳ್ಳಿಗೆ ಹನುಮನಹಳ್ಳಿ ಎಂದು ನಾಮಕರಣವಾಗಿ ನಿನ್ನ ಸೇವೆಯನ್ನು ಈ ಜನರು ಮಾಡುವಂತಾಗಲಿ. ಲವ್ ಮಗ, ಆ ಗೌಡನ ತಂಗಿಯ ನೀನು ಲವ್ ಮಾಡಿದೆ ಅಂತಲೋ, ಅದು ಆ ಗೌಡಂಗೆ ಗೊತ್ತಾಗಿ ಊರಲ್ಲೆಲ್ಲ ನಿನ್ನ ಆಳ್ಗಳನ್ನ ಕರ್ಕೊಂಡು ಹುಡುಕ್ತಾವ್ಕನೋ ಹೊಡೆಯೋಕ್ಕೆ. ಅವ್ನ ಕೈಗೆ ಸಿಗ್ಬೇಡಕ್ಕನೋ, ಎಲ್ಲರೂ ಹೋಗ್ಬಿಡೋ, ನೀನು ಸಾಯಿಸ್ಬಿಡ್ತಾನೆ. ಬರ್ಬೇಡಕ್ಕನೋ ಊರ್ ಕಡೆಕಿನ್ನ. ಹಲೋ 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 ಯಾರು ನೀವು? ಲಕ್ಷ್ಮಿ ವಿಚಾರ, ಧನಲಕ್ಷ್ಮಿ ವಿಚಾರ, ಒಳ್ಳೆಯದಾಗಬೇಕು, ನಿನಗೆ ಒಳ್ಳೆಯದಾಗಬೇಕು, ಒಳ್ಳೆಯದಾಗಬೇಕು. ಕಂದ, ನಿನ್ನ ಮನಸ್ಸಿನಲ್ಲಿ ಒಂದು ಲಕ್ಷ್ಮಿ ವಿಚಾರ ಕಟಕಟಕಡ ಅಂತ ಉಂಟು. ನಿಜ ಅಂದರೆ ನಿಜ ಅನ್ನು, ಸುಳ್ಳಂದರೆ ಸುಳ್ಳನ್ನು, ಸುಳ್ಳು ತಟಪಡಬೇಡ ಈ ಬುಡ್ಬುಡಕ್ಕೆ ರಾಮ ಇಂತಾವು. ಹೋದ ವರ್ಷದಿಂದ ನೀನು ಹಣೆ ಬರಹ ಅಂದರೆ ಟೇಮ್ ಅಂದರೆ ಗ್ರಾಚಾರ ಕೆಟ್ಟೋಗ್ಬಿಡ್ತು. ಹಿಟ್ನಡೆ ಹಿಂದುಕಾಯಿತು, ಊಟ ಬಟ್ಟೆ ಚಿಂದಿ ಆಯಿತು, ಸೊಪ್ಪು ಸೊರ್ಗೋಗು ಸೋರೋಗ್ಬಿಟ್ಟೆ ಪಾಪ ನೀನು. ನಡೀತಿದ್ದವ್ನು ನಿಂತೋಗ್ಬಿಟ್ಟೆ, ನಿಂತಿದ್ದವ್ನು ಕುಂತೋಗ್ಬಿಟ್ಟೆ, ಕುಂತಿದ್ದವ್ನು ಕುಸ್ತೋಗ್ಬಿಟ್ಟೆ, ಕುಸ್ತಿದ್ದವ್ನು ಮರ್ಗೋಗ್ಬಿಟ್ಟೆ. ಅರ್ಥವಾಯ್ತಾ? ಒಂದು ಹಣ ಮಾಡಬೇಕು, ಆಸ್ತಿ ಮಾಡಬೇಕು, ಗದ್ದೆ ತೆಗಿಬೇಕು ಅಂತ ನೀನು ಹಣೆಯಲ್ಲಿ ಯೋಗ ಬರೆದಿತ್ತು. ಆದರೆ ನಾನು ಹೇಳಿದ್ನಲ್ಲ, ಟೇಮು ಗ್ರಾಚಾರ ಕೆಟ್ಟೋಗ್ಬಿಡ್ತು. ನಿನ್ನ ಹೆಸರು ಮಧು. ನಿನ್ನ ಹೆಸರಿಗೆ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ತುಲ, ವೃಶ್ಚಿಕ, ಧನು, ಮಕರ, ಕುಂಭ, ಮೀನ. ಮಧು, ನಿನ್ನ ಹೆಸರಿಗೆ ಸಿಂಹರಾಶಿ ಬರ್ತದೆ. ಸಿಂಹರಾಶಿಗೆ ಮಾಡಿದ ಕೆಲಸಕ್ಕೆ ರೇಟ್ ಆಗುತ್ತದೆ, ಮಿಸ್ಟೇಕ್ ಇಲ್ವಾ ಅಂತ ಕೇಳ್ತೀಯಾ? ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ಮಂಗಳವಾರ ದಿನ ಮಕಚಾರ ಮಾಡಬೇಡ, ಬುಧವಾರ ಹೊಸ ಬಟ್ಟೆ ಹಾಕ್ಬೇಡ, ಆಯ್ತಾರ ಬೆಳಗ್ಲಾಗಿ ಪ್ರಯಾಣ ಹೋಗ್ಬೇಡ. ಅರ್ಥವಾಯ್ತಾ? ಮನೇಲಿ ನಿಮ್ಮಪ್ಪ ಇದ್ದಾರಾ? ಭಾರಿ ದೊಡ್ಡ ಮನ್ಸ ನಿಮ್ಮಪ್ಪ, ಭಾರಿ ದೊಡ್ಡ ಮನ್ಸ. ನಾನು ಮಾಡಿದ್ದು ನನಗೆ ಸಾಕ್ಷಿ, ನೀನು ಮಾಡಿದ್ದು ನಿನಗೆ ಸಾಕ್ಷಿ, ನೀಡಿದ್ದಕ್ಕೆ ನಿಜವೇ ಸಾಕ್ಷಿ, ತೋಡಿದ್ದಕ್ಕೆ ಜಲವೇ ಸಾಕ್ಷಿ. ಭಾರಿ ದೊಡ್ಡ ಮನ್ಸ ನಿಮ್ಮಪ್ಪ. ಒಂದು ಊದ್ಬತ್ತಿ ಕೊಟ್ಟರೆ ಊರಿಗೆ ಬೆಂಕಿ ಆಗ್ತಿದ್ದ ಪುಣ್ಯಾತ್ಮ. ಭಾರಿ ದೊಡ್ಡ ಮನ್ಸನ ಮಗ ನೀನು. ಕಂದ, ನಾನೊಂದು ಮಾತು ಹೇಳ್ತೀನಿ, ಕೇಳಬೇಕು. ಊರಲ್ಲಿ ನಿನ್ಗಾಗದಿರ್ತಕ್ಕಂಥ ಒಂದು ಮೀಸಿ ಕೊನಿ ಅಂದರೆ ಅರ್ಥವಾಯ್ತಾ? ಒಂದು ಗಂಡಸು ಜಾತಿ. ನೀನು ಎದುರು ಬಿದ್ದಿರೋದುಂಟ. ನಿಜ ಅಂದರೆ ನಿಜ ಅನ್ನು, ಸುಳ್ಳಂದರೆ ಸುಳ್ಳನ್ನು, ಸುಳ್ಳು ತಟಪಡಬೇಡ ಈ ಬುಡ್ಬುಡಕ್ಕೆ ರಾಮ ಇಂತಾವ. ನಾನಿನ್ನ ಹತ್ರ ಹಣ ಕೇಳೋದಿಲ್ಲ, ಆಸ್ತಿ ಕೇಳೋದಿಲ್ಲ. 3 ತೊಲ ಬೆಳ್ಳಿ, 3 ತೊಲ ಬಂಗಾರ, 3 ತೊಲ ಕಬ್ಬಿಣ ತಂದು ಕೊಟ್ಬಿಡು. ಒಂದು ಗಟ್ಟಿ ಯಂತ್ರ ಮಾಡಿ ನೀನು ಬಲಗೈ ರಟ್ಟಿಗೆ ಕಟ್ಬಿಡ್ತೀನಿ. 3 ತೊಲ ಬೆಳ್ಳಿ, 3 ತೊಲ ಬಂಗಾರ, 3 ತೊಲ ಕಬ್ಬಿಣ ಅಂದರೆ ಎದೆ ಹೊಡೆದು ಸಾಯ್ಬೇಡಪ್ಪ ಕಂದ. 3 ತೊಲ ಬೆಳ್ಳಿ ಅಂದರೆ 3 ಬೆಳ್ಳುಳ್ಳಿ, 3 ತೊಲ ಬಂಗಾರ ಅಂದರೆ 3 ಅರಿಶಿನ ಕೊನೆ, 3 ತೊಲ ಕಬ್ಬಿಣ ಅಂದರೆ 3 ತುಂಡು ಇದ್ದುಲು ತಂದು ಕೊಟ್ಬಿಡು. ಒಂದು ಗಟ್ಟಿ ಯಂತ್ರ ಮಾಡಿ ನೀನು ಬಲಗೈ ರಟ್ಟಿಗೆ ಕಟ್ಬಿಡ್ತೀನಿ. ಬರುವ ಅಮಾಸೆ ಒಳಗಡೆ ನಿನ್ನ ಪಕ್ಕ ವೈರಿ ನಿನ್ನ ಮನೆಯ ಬಾಗಿಲಿಗೆ ಬಂದು ಮಟ ಮಧ್ಯಾಹ್ನ ಪಕ ಅಂತ ರಕ್ತಕಾರಿ ಸತ್ತ ಅಂತಂದರೆ ಮುಂದಿನ ಸಲ ಬಂದಾಗ ನಾನು ಏನಂದೆ ಅಂತ ಒಂದು ಕುರಿಯೋ, ಕೋಳಿಯೋ, ಜ್ವಾಳವೋ, ಬತುವೋ, ಒಂದು ಫಲವಾದವೋ ಕೊಟ್ಟು ಕಳಿಸು. ಇಲ್ಲ ಅಂದರೆ ನಾಮರ್ದ ನನ್ನ ಮಗನೇ, ನನ್ನ ಮನೆಯಂಗಳು ಹತ್ತಬೇಡ ಅಂತ ಊದು ಕಳಿಸು. ಅರ್ಥವಾಯ್ತಾ? ಏನು ದೊಡ್ಡ ಸಮಸ್ಯೆಯಲ್ಲಿ ಇದ್ದಂಗಿದೆಯಾ? ಸುಮ್ಮನೆ ಹೋಗಿ ಸ್ವಾಮಿ, ನನ್ನ ಕಷ್ಟ ನನಗೆ, ನೀವು ಬೇರೆ ಇಲ್ಲಿ. ನಾನು ಬಂದಿರೋದೇ ನಿನ್ನ ಕಷ್ಟ ಕೇಳೋಕ್ಕೆ ಕಣಯ್ಯ. ಸ್ವಾಮಿ, ನನ್ನ ಹತ್ರ ನೀವೆಷ್ಟೇ ಬಡ್ಕೊಂಡ್ರು ನನ್ನ ಹತ್ರ ನಯಾ ಪೈಸಾ ದುಡ್ಡಿಲ್ಲ. ಸುಮ್ಮನೆ ಹೋಗಿ ಸ್ವಾಮಿ. ಏನೋ ದುಡ್ಡಿಲ್ವಾ? ಇಷ್ಟೊತ್ತು ಸುಮ್ಮನೆ ಬಡ್ಕಣ್ಣ ಇಲ್ಲ ನಿನ್ನ ಹತ್ರ. ಸರಿ, ಏನೋ ದೊಡ್ಡ ಸಮಸ್ಯೆಯಲ್ಲಿ ಇರೋ ಥರ ಇದೆಯಾ? ಅದೇನು ಹೇಳು, ಪರಿಹಾರ ಮಾಡೋಣ. ನನ್ನ ಹೆಸರು ಮಧು, ನಮ್ಮೂರು ಹನುಮನಹಳ್ಳಿ. ನಂದು ಡಿಗ್ರಿ ಕಂಪ್ಲೀಟ್ ಆಗಿದ್ದರೂ ಹೊರಗೋಗಿ ಕೆಲಸ ಮಾಡೋಣ ಅಂದರೆ ನನ್ನ ಫ್ರೆಂಡ್ಸು ನಮ್ಮೂರನ್ನ ಬಿಟ್ಟು ಹೋಗೋಕ್ಕೆ ನನಗೆ ಮನಸ್ಸಿರಲಿಲ್ಲ. ಗುರು ಅವ್ನು ರಂಗ ಅಲ್ವಾ ಅವನು? ಓ ರಂಗ, ಯಾವಾಗೋ ಬಂದೆ ಬೆಂಗಳೂರಿಂದ? ಇವಾಗ ಬಂದೇಕಲ್ಲ. ಏನಪ್ಪ ಅಪ್ರೂಪ ಆಗ್ಬಿಟ್ಟೆ ಊರಿಗೆ? ಹುಂಕಲ್ಲ, ಅಲ್ಲಿ ಕೆಲಸ ಬಿಟ್ಬಿಟ್ಟು ಬಂದು ನಿಮ್ಮಂಗೆ ಇಲ್ಲಿ ಕೂತ್ಕೊಂಡು ಚಂಗಿ ಹೊಡಿಬೇಕಾ? ಎಲ್ಲ ಬಡ್ಡಿ ಮಗನೇ, 2 ಕಾಸು ದುಡಿತಾ ಇದ್ದೀನಿ ಅಂದ್ಬಿಟ್ಟು ನಮ್ಮ ಹತ್ರನೇ ಗಾಂಚಲಿ ತೋರಿಸ್ತಾ ಇದೀಯಾ?
ಬೆಂಗಳೂರಲ್ಲಿ ಲೋಟ ತೊಳಿತಾನೆ, ಇಲ್ಲಿ ಬಂದು ಇನ್ಫೋಸಿಸ್ ಓನರ್ ತರ ಬಿಲ್ಡಪ್ ಕೊಡ್ತಾವನೆ. ಲವ್ ಸುಮ್ಮ ಕೂತ್ಕೊಳ್ರಲ್ಲ ಲವ್. ಹೋಗೋ ಮುದೇವಿ ಬಿಲ್ಡಪ್ ಸಾಕೊಂಡ್ ಬೀಡಿದ್ರೆ ಕೊಡು. ಲವ್ ನಾನು ಬಿಡಿ ಸೇದ ಬಿಟ್ಬಿಟ್ಟಿದ್ದೀನಿ ಕಣ ಲವ್. ಪರವಾಗಿಲ್ಲ ಕಲ್ಲ, ಬೆಂಗಳೂರು ಹೋದ್ಮೇಲೆ ಒಳ್ಳೆ ಬುದ್ಧಿನೇ ಕಲ್ತಿದ್ದಿ. ಲವ್ ನಾನು ಬಿಡಿ ಸೇದಲ್ಲ ಅಂತ ಹೇಳ್ದೆ, ಸಿಗರೇಟ್ ಸೇದಲ್ಲ ಅನ್ನ ದಡ್ ಬಡೆ ತವ ಸೆಪ್ರೇಟ್ ಆಗಲ್ಲ ಲವ್. ಹೋಗಬಟ್ಟಿದೆ, ನೀನ್ ಸಿಗರೇಟ್ ತಗೊಳ್ಳೋ ದುಡ್ಡಲ್ಲಿ ನಂಗೊಂದ್ ಕಟ್ ಬೀಡಿ ಬರ್ತದೆ. ಹೋಗಿರ್ಲ ಲವ್, ನಾನು ಹೋಗ್ತೀನಿ, ನಿಮ್ ಜೊತೆ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ಮಧು ಅಳಿಸ್ನೇನ್ ಮಾಡ್ತಾರೆ, ಒಂದು 10 ರೂಪಾಯಿ ಇದ್ರೆ ಕೊಡ್ಲ ತಾಳಮ್ಮ. ಹೋಗಬಟ್ಟಿದೆ, ಆಣೆ ಗಂಡಿಸ್ಕೊತೀನಿ ಅಂದ್ರೆ ₹1 ಕಾಸಿಲ್ಲ ನನ್ನ ಹತ್ರ. ಅದಕ್ಕೆ ಯಾಕಲ್ಲ ಚಿಂತೆ ಮಾಡ್ತೀರಾ, ನಮ್ದೇ ಮರ ಐತೆ, ಬನ್ನಿ ಅದು ಎಷ್ಟು ತಿಂತಿರ್ತೀನಿ ಇವ್ರಂತೆ. ಹೌದಾ, ನಿಮ್ಮರ ಆಯ್ತಾ? ಇನ್ನೇನಪ್ಪ, ಇಲ್ಲಿ ಕಿ ಕುಡಿಯಂಗಂತ ಕೆಲಸ ಏನೂ ಇಲ್ಲ, ಬನ್ನಿ ಅದನ್ನಾದ್ರೂ ಮಾಡೋಣ. ಲೋ ಮಗ, ಈ ಮರ ನಿಮ್ದಾ? ಹ್ಞೂ ಮಗ, ಗೊತ್ತಿಲ್ವಾ ನಿಂಗೆ? ಮಗ ನಾನು ಯಾವಾಗ್ಲೂ ಬಂದಿಲ್ಲ, ಇದೇ ಮೊದಲನೇ ಸಲ ಬಂದಿರೋದು. ಅದಕ್ಕೆ ಮಗ ಹೇಳೋದು, ಹೊಲ ಗದ್ದೆ ಕಡೆಗೆ ಅವಾಗ ಹೋಗಿ ಗೊತ್ತಿರ್ಬೇಕು ಅಂತವಾ. ಉಂಕನಪ್ಪ, ನೀನ್ ಯಾವಾಗ್ಲೂ ಇಲ್ಲೇ ಇರ್ತೀಯಂತೆ, ಅದಕ್ಕೆ ಹೊಲದ ತುಂಬ ಬೆಳೆಗಳು ತುಂಬ ತುಳ್ಕಾಡ್ತಾವೆ ನೋಡು. ಮಗ ಅಲ್ಲಿ ನೋಡು. ಭೀಮಣ್ಣ ನೀನೇನಿಲ್ಲಿ? ನೀವೇನೆಲ್ಲ ಮಾಡ್ತಿದ್ರಲ್ಲಿ? ಕಾಣಿಸ್ತಾ ಇಲ್ವಾ? ಹಣ್ಣು ತಿಂತಾ ಇದೀವಿ, ಬೇಕಾದ್ರೆ ನೀವು ಬಂದು ತಿನ್ನಿ. ಹಣ್ಣ ಕಿತ್ಕೊಂಡ್ ತಿಂತಾರಲ್ಲ, ನೀವು ಅಪ್ಪಂದ ಮರ? ನಮ್ಮಪ್ಪಂದಲ್ಲ, ಇವ್ರಪ್ಪಂದು. ಹೇಳ ಅವ್ರಿಗೆ. ಏನ್ಲ ನೀವು ಅಪ್ಪಂದ ಮರ? ಮಗ ಅವ್ರಿಗೆ ಹೇಳು ನಿಮ್ದೇ ಅಂತ. ನಮ್ದಲ್ಲ ಮಗ. ಅವಾಗ್ಲೇ ನಿಮ್ದು ಅಂತ ಕರ್ಕೊಂಬಂದಲ್ಲೋ. ನಮ್ದೇ ಮಗ. ಆ ಕಾಲದಲ್ಲಿ ನಮ್ ತಾತ ಗೌಡಂಗೆ ಬರೀ ಬೋಂಡ ತಿನ್ನಕ್ಕೆ ಮಾರ್ಕೊಂಡವನೆ. ಅಯ್ಯ ನೀನ್ ಮತ್ತೆ ಯಾಕೋ ಕರ್ಕೊಂಬಂದೆ ಇಲ್ಲಿಗೆ? ನೀವು ಬೇರೆ ಅಳಸ್ನೇನ್ ತಿನ್ಬೇಕು ಅಂತಿದ್ರ, ಅದಕ್ಕೆ ಕರ್ಕೊಂಬಂದೆ ಕಣೋ. ನಾನು ತುಂಬಾ ಸತಿ ತಿಂದಿದ್ದೀನಿ ಮಗ ಇಲ್ಲಿ, ಅದು ಇವತ್ತೇ ತಗೊಳಕೊಂಡಿರೋದು. ಓಹೋ, ಹಂಗಾರೆ ನೀವು ದೊಡ್ಡ ಕಳ್ಳ ಮಕ್ಳು. ಇರಿ ನಿಮ್ಗೆ ಐತೆ ಇವತ್ತು. ಹಲೋ ಗೌಡ್ರೆ, ನಿಮ್ ಮರದಲ್ಲಿ ಯಾರೋ 3 ಜನ ಹಣ್ಣು ಕಿತ್ಕೊಂಡ್ ತಿಂತಾವ್ರೆ. ಹೋದವ್ರ ನಿಮ್ ತೋಟದಲ್ಲಿ ಕಳ್ತಾನೆ ಐತಲ್ಲ, ನನ್ಗೆ ಯಾಕೋ ಇವ್ನ ಮಕ್ಳ ಮೇಲೆ ಅನುಮಾನ. ಬೇಗ ಬನ್ನಿ. ಭೀಮಣ್ಣ, ನಾವ್ಯಾವ ಕಳ್ತನ ಮಾಡಿದೀವಿ? ನಾವ್ ಯಾವ ಕಳ್ತನ ಮಾಡಿಲ್ಲ. ಸುಮ್ಮನೆ ಕುತ್ಕೊಂಡಿರಲ್ಲ, ಗೌಡ್ರು ಬರ್ತಾರ ಬೇಗ ಕೇಳಿರಿ. ಕುತ್ಕೊಳ್ರ ಕೇಳಿಕೆ. ಏನ್ರಿಲ್ಲ ತಿಕ್ಕಾಕಬ್ಬ ನಿಮ್ಗೆ? ನಮ್ ಗೌಡ್ರ ತೋಟಕ್ಕೆ ಬಂದ್ಬಿಟ್ಟು ಕಳ್ತನ ಮಾಡಷ್ಟು ಧೈರ್ಯ ಬತ್ತ ನಿಮ್ಗೆ? ನನ್ನ ಮಕ್ಳ ಸಿಗ್ದಾಕ್ಬಿಡ್ತೀನಿ ನಿಮ್ಮನ್ನ. ಇಲ್ಲ ಗೌಡ್ರೆ, ನಾವ್ ನಿಮ್ ತೋಟದಲ್ಲಿ ನಿಜವಾಗ್ಲೂ ಕಳ್ತನ ಮಾಡಿಲ್ಲ. ಏನೋ ಹಣ್ಣು ತಿನ್ನಕ್ಕೆ ಅಂತ ಬಂದಿರೋದು ಗೌಡ್ರೆ, ನಿಜವಾಗ್ಲೂ ಕಳ್ತನ ಮಾಡಿಲ್ಲ ನಾವು. ಮಕ್ಳ ನಿಜ ಒಪ್ಕೊಂಡ್ರೆ ಸರಿ, ಸುಳ್ಳು ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ರೆ ಗೊತ್ತಲ್ಲ ಅವ್ರು ಹೆಂಗ್ ಬಾಯ್ ಬಿಡ್ಸ್ರಿ ಅಂತ. ನೋಡ್ರಲ್ಲ ಗೌಡ್ರೆ, ನಮ್ಗೇನು ಗೊತ್ತಿಲ್ಲ ಗೌಡ್ರೆ, ದಯವಿಟ್ಟು ನಮ್ಮನ್ನ ಬಿಟ್ಕೊಡಿ. ಓಹೋ, ಹಾಗಾದ್ರೆ ಒಳ್ಳೆ ಮತ್ತೆ ಬಗ್ಗಲ್ಲ. ಇರಿ, ನಿಮಗೆ ಪೊಲೀಸ್ಗೆ ಫೋನ್ ಮಾಡ್ತೀನಿ. ಹಲೋ ಮಿಸ್ಟರ್ ಗೌಡ್ರೆ, ಬಡವರು ಅಂದ್ಬಿಟ್ಟು ಕೀಳಾಗಿ ನೋಡ್ಬೇಡಿ. ನಮಗೂ ಮಾನ ಮರ್ಯಾದೆ ಸ್ವಾಭಿಮಾನ ಅನ್ನೋದು ಇದೆ. ಅಭಿಮಾನ ಇದ್ದೋನು ನಮ್ಮಲ್ಲಿ ಕೆಕ್ಲ ಬಂದೆ. ನಿಮ್ ಜಾಗ ಅಂತ ಗೊತ್ತಿದ್ರೆ ನನ್ಗೆ ಎಡಗಾಲು ಇರ್ತಿರ್ಲಿಲ್ಲ. ಅಷ್ಟಕ್ಕೂ ಈ ಜಾಗ ನಿಮ್ದೇನಲ್ಲ, ಇವ್ರ ತಾತಂದು. ಬಡವರಿಗೆ ಅಂತ ಸರ್ಕಾರ ಅವಾಗ್ಲೇ ಜಮೀನು ಕೊಟ್ಟಿದ್ದು. ಆ ಜಮೀನ ಯಾರು ತಗೊಳ್ಳೋವಾಗೂ ಇಲ್ಲ, ಮಾರುವಾಗೂ ಇಲ್ಲ. ಈಗಲೂ ಇವ್ನ ಕೇಸ್ ಹಾಕಿದ್ರೆ ಈ 4 ಎಕರೆ ಜಮೀನು ಇವಂದಾಗತ್ತೆ. ಏನ್ಲಾ ಎದುರ್ತಾ ಇದೀಯಾ? ಇಲ್ಲ, ಎಚ್ಚರಿಸ್ತಾ ಇದ್ದೀನಿ. ಏನ್ಲಾ ಕಾನೂನು ನಿನ್ನ ಅಬ್ಬಂಗೆ ಗೊತ್ತಲಾ? ನನಗೂ ಗೊತ್ತು. ಕಾನೂನು ಯಾರ ಅಪ್ಪಂದು ಅಲ್ಲ ಗೌಡ್ರೆ. ನಿಮ್ಮ ಹತ್ರ ದುಡ್ಡಿದೆ ಅಂದ್ಬಿಟ್ಟು ನಿಮಗೆ ಬೇರೆ ಕಾನೂನಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಒಂದೇ ಕಾನೂನು. ಬಂದ್ರೆ ಹೋಗೋಣ. ಅಣ್ಣ, ನಮ್ಮ ಮಧು ಒಂದು ಲಾ ಪಾಯಿಂಟ್ ಆಗ್ತಾ, ಅದಕ್ಕೆ ಗೌಡ್ರು ಅದ್ರು ಹೋಗ್ಬಿಟ್ಟ ಕಣ. ಹೋಗಿಲ್ಲ. ಅದೇ ಯಾಕೋ ಹೋಗಿಲ್ಲ? ಅದೇ ಹೋಗಿಲ್ಲ. ಅಯ್ಯ, ನೀನ್
ಇವನು ಯಾವನು ಹೇಳಿದ್ದನ್ನ ಹೇಳ್ತಾನೆ. ನೀನ್ ಯಾಕೆ ಹೋಗಿಲ್ಲ? ಅಣ್ಣ ಇವನು ಹೋಗಿಲ್ಲ ಅಂತ ನಾನು ಹೋಗಿಲ್ಲ. ಅವನು ಹೋಗಿದ್ರೆ ನಿನ್ಗೇನು? ನೀನ್ ಹೋಗು. ಹೋಗಿಲ್ಲ. ಸರಿ, ನೀನ್ ಯಾಕೆ ಹೋಗಿಲ್ಲ? ಮೇಡಮು ಹೊಡಿತಾರೆ. ಮೇಡಮ್ ಹೊಡಿತಾರ? ಸುಮ್ನೆ ಯಾಕೆ ಹೊಡಿತಾರ ಅವರು? ಸುಮ್ನೆ ಹೊಡಿತಾರೆ. ಸುಮ್ನೆ ಹೊಡಿತಾರ? ಸರಿ ನಡಿ, ನಾನೇ ಬರ್ತೀನಿ, ಅದೇನು ಕೇಳ್ತೀನಿ. ಬೇಡ ಅಣ್ಣ. ನಿಮ್ ಮೇಡಮ್ ನನ್ನ ಕ್ಲಾಸ್ಮೇಟೇ, ಬಾ, ಅದೇನಂತ ನಾನು ಕೇಳ್ತೀನಿ. ಹಾಯ್ ಪ್ರಿಯಾ. ಹಲೋ ಪ್ರಿಯಾ, ನಾನು ಮಧು. ನೆನಪಾಗ್ನಿಲ್ವಾ? ಹಲೋ ಸರ್, ಇದು ಸ್ಕೂಲು, ನಾನು ಟೀಚರ್. ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ಓ, ರೆಸ್ಪೆಕ್ಟ್ ಬೇರೆ ಕೊಡ್ಬೇಕಾ? ಯಾಕೆ ಬಂದಿದ್ದೀರಾ ಅಷ್ಟೇ ಮಾತಾಡಿ, ಓಕೆನಾ? ಅದನ್ನೇ ಮಾತಾಡೋಕೆ ಬಂದಿರೋದು. ಇನ್ನೇನು ಮದುವೆ ಆಗಕ್ಕೆ ಬಂದಿದ್ದೀನಾ? ಹೆಲೋ ಮಿಸ್ಟರ್, ಏನ್ ಹೇಳಿದ್ರಿ? ಏನಿಲ್ಲ. ಯಾಕ್ರಿ ನಮ್ಮ ಹುಡುಗರು ಹೊಡಿತೀರಂತೆ? ಇನ್ನೇನ್ ಮಾಡ್ಬೇಕು? ಅವ್ರು ಓದಲ್ಲ ಬರಿಯಲ್ಲ, ದನ ಬರೋ ಹಂಗ್ ಬರ್ತಾರೆ ಹೋಗ್ತಾರೆ. ದನ ಕಾಯೋರು ನೆಟ್ಟೆ ಕಾಯ್ಬೇಕು. ಏನು ಏನಂದೆ? ಏನ್ರಿ ನಮ್ಮ ಹುಡುಗರಿಗೆ ದನ ಅಂತೀರಾ? ತಿನ್ಕಣೋ, ಏನಿವಾಗ? ನಿನ್ನ ಕೂಡ ಅಂತೀನಿ, ಏನಿವಾಗ? ಇದು ಓವರ್ ಆಯ್ತು. ಇದೆಲ್ಲ ಸರಿ ಇರಲ್ಲ. ಸುಮ್ನೆ ಮುಚ್ಕೊಂಡ್ ಹೋಗ್ತೀಯಾ? ಬಾಯ್ನಾ? ಮಗ, ನನಗೆ ಕೇಳಕ್ ಬಿಡ್ಲು ಮಗ. ನನಗೆ ಅವಮಾನ ಮಾಡ್ಬಿಡ್ಲು ಮಗ. ನನಗೆ ಮುಚ್ಕೊಂಡು ಹೋಗಂತ ಬೈದ್ಬಿಡ್ಲು ಮಗ. ನೆನೆಸ್ಕೊಂಡು ಇನ್ನು ಬದುಕಿದೆಯಲ್ಲ ಮಗ. ನಾನಾಗಿದ್ರೆ ಯಾವ್ದಾದ್ರು ನೀರಿಲ್ದರೆ ಕೆರೆಗೆ ಬೀಸಾದ ಬಿಡೇನಿ ಮಗ. ಸ್ಕೂಲಿದ್ದಾಗ ಮಧು ನೋಟ್ಸ್ ಬರ್ಕೊಡು, ಮಧು ನನಗೆ ಡ್ರಾಯಿಂಗ್ ಬರ್ಕೊಡು ಅಂತ ನಾನು ಹಿಂದೆನೇ ಬರ್ತಿದ್ಲು ಮಗ. ನಾನು ಆದ್ರೂ ಅವಳನ್ನ ತಿರುಗೇ ನೋಡ್ತಿರ್ಲಿಲ್ಲ. ಯಾಕೋ ಮಗ, ಅವಾಗ ಅವಳು ಆವ್ರೇಜ್ ಫಿಗರು, ಇವಾಗ ಸಕ್ಕತ್ತಾಗಿದ್ದಾಳೆ ಅಂತ ಕೊಬ್ಬರು ಮಗ. ಅದ್ರಲ್ಲಿ ಅವಳು ಟೀಚರು, ನೀನು ಕೊಬ್ಬಿರೋದಿಲ್ವಾ ಮಗ? ನಂಗೆ ಅವೆಲ್ಲ ಗೊತ್ತಿಲ್ಲ. ನಾನು ಅವಳ ಮೇಲೆ ಸೇಡ್ ತಿರ್ಸ್ಕೋಬೇಕು. ಏನಾದರೂ ಐಡಿಯಾ ಕೊಡ್ರು ಮಗ. ಒಂದು ಐಡಿಯಾ, ನೀನು ಅವ್ರ ಸ್ಕೂಲ್ಗೆ ಹೆಡ್ ಮಾಸ್ಟರ್ ಆಗಿ ಹೋಗ್ಬಿಡು. ಆಮೇಲೆ ಅವ್ನು ಚೆನ್ನಾಗಿ ಬೆಂಡೆತ್ಬೋದು ನೀನು. ಹಾ, ಈ ಸ್ಕೂಲೇ ನೀವ್ರ ಅಪ್ಪನ ಮನೆ, ಓದಕ್ಕೆ ಕರ್ಕೊಂಡ್ಬಿಡ್ತಾರೆ. ಅಮ್ಮಿಕ ಒಂದು ಕೂತ್ಕೊಳ್ಳಲಿ ಮಗ. ಇನ್ನೊಂದು ಐಡಿಯಾ ಮಗ, ನೀನು MLA ಆಗ್ಬಿಡು. ಆಗ ಅವಳನ್ನ ನೀರು ನೆಲ್ಲಿರೋ ಜಾಗಕ್ಕೆ ನೀನು ಎತ್ತಂಗಡಿ ಮಾಡಿಸ್ಬೋದು ಅವಳನ್ನ. ಇವನ್ ಮಕ್ಕಕ್ಕೆ ಇವ್ರ ಅಪ್ಪನೇ ಓಟ್ ಹಾಕೋ ಡೌಟು, ಇವನ್ MLA ಆಗ್ತಾನಂತೆ. ಮಗ, ಅವ್ನು ನಿನ್ನೆನೇ ಕುಡ್ಕೊಂಡು ನಿನ್ಗೆ ಅಂಡರ್ ಎಸ್ಟಿಮೇಟ್ ಮಾಡ್ತಾನಲ್ಲ ಮಗ. ಬಿಡು ಮಗ, ಕಾಲಿಡೋದು ಯಾವತ್ತು ಕಾಲ್ಗಳಿಗೆ ಇರ್ತಾರೆ. ಈ ನನ್ನ ಮಗ ಕಾಲಿಡಕ್ಕೆ ಅಂತಾನೆ ಬಿಟ್ಟಿದ್ದಾನೆ. ಮಗ, ನೀನ್ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಡು ಮಗ. ಹಾ, ದುಡ್ಡ ನಿಮ್ಮ ಅಪ್ಪ ಕೊಟ್ಟನ ಮಗ. ಅವೆಲ್ಲ ನಂಗೆ ಗೊತ್ತಿಲ್ಲ. ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಲೇಬೇಕು. ಅವಳಿಗೂ ಆ ಗೌಡಂಗೂ ಇಬ್ರಿಗೂ ಹೊರಿಸ್ಬೇಕು. ಹಲೋ ಸರ್, ನಾನು ಬ್ಯಾಂಕಿಂದ ಕಾಲ್ ಮಾಡ್ತಿರೋದು. ನಿಮ್ಗೇನಾದರೂ ಲೋನ್ ಬೇಕಿತ್ತಾ? ಲೋನ್ ಕೊಡ್ತೀರಾ ಮೇಡಮ್? ಹೌದು ಸರ್. ಎಷ್ಟು ಕೊಡ್ತೀರಾ ಮೇಡಮ್? ಸರ್, ಬಿಸ್ನೆಸ್ ಲೋನ್ 10 ಲಕ್ಷದಿಂದ 1 ಕೋಟಿವರೆಗೂ ಕೊಡ್ತೀವಿ ಸರ್. 1 ಕೋಟಿವರೆಗೂ ಕೊಡ್ತೀರಾ ಮೇಡಮ್? ಹೌದು ಸರ್. ಮೇಡಮ್, ನೀವು ನಮ್ಮ ಪಾಲಿನ ದೇವರು ಮೇಡಮ್. ಯಾವಾಗ ಕೊಡ್ತೀರಾ ಮೇಡಮ್? ನಿಮ್ಮ ಡಾಕ್ಯುಮೆಂಟ್ ಕಳಿಸಿ ಸರ್, ಚೆಕ್ ಮಾಡಿ ಹೇಳ್ತೀನಿ. ಮೇಡಮ್, ಇವಾಗಲೇ ಕಳಿಸ್ತೀನಿ ನೋಡಿ ಮೇಡಮ್. ಓಕೆ, ಬೇಗ ಕಳಿಸಿ ಸರ್. ಮಗ, ಬಿಸ್ನೆಸ್ ಮಾಡೋಕ್ಕೆ 1 ಕೋಟಿ ಲೋನ್ ಕೊಡ್ತೇನೆ ಅಂತ ಕಣೋ. ಮಗ, ನನ್ನ ಬಿಸ್ನೆಸ್ ಸೇರ್ಸ್ಕೊಳ ಮಗ. ಲವ್ ಯಾಕೆ? ಬಂದ್ಬಿಡು. ಇಷ್ಟೊತ್ತವರೆಗೂ ನನ್ನೇ ಆಡ್ಕೋತಾ ಇದ್ದೆ. ತಪ್ಪಾಯ್ತು ಬಿಡು ಮಗ. 1 ಕೋಟಿ ಬಂದ ತಕ್ಷಣ ಒಂದು ದೊಡ್ಡ ಕಾರ್ ತಕೊಬಿಡೋಣ. ಆದ್ರೆ ಡ್ರೈವರ್ ಮಾತ್ರ ನಾನೇ. ಸರಿ ಬಿಡು, ನೀನೇ ಡ್ರೈವರು. ನಿನಗೆ 1 ಲಕ್ಷ ಸಂಬಳ ಕೊಡ್ತೀನಿ. ನಿಜವಾಗ್ಲೂ 1 ಲಕ್ಷ ಸಂಬಳ ಕೊಡ್ತೀಯ ನನಗೆ? ಎಲ್ಲ ನನ್ನ ಕೆಲ್ಸಕ್ಕೆ ಬರ್ದವನು ಅಂತ ಆಡ್ಕೊಂಡು ನಗ್ತಿದ್ರು. ಇವಾಗ ತೋರಿಸ್ತೀನಿ ನಾನು ಏನು ಅಂತ ಅವ್ರೆಲ್ಲ ಇರ್ಗುವೆ. ಮಗ, ನಿನ್ನಂತ ಗೆಳೆಯ ಸಿಕ್ ನನ್ ಪುಣ್ಯ ಮಗ, ನನ್ ಪುಣ್ಯ. ಹೋಗ್ಲಿ ಬಿಡು ಮಗ.
ನೀನ್ ಇಷ್ಟಕ್ಕೆ ಎಕ್ಸೈಟ್ಮೆಂಟ್ ಆದ್ರೆ ಹೆಂಗೆ? ಇನ್ನು ತುಂಬಾ ಇದೆ ಮಗ. ನಂಗೆ ಮಗ, ನೀನ್ ನನ್ನ ಪಿ, ನಿನಗೆ 50,000 ಸಂಬಳ ಕೊಡ್ತೀನಿ. ಅದೇ ಬಂದ್ಬಿಡು. ಅವನು ಮಾತ್ರ 1,00,000 ಕೊಟ್ಟಿದ್ದಿ, ನನಗೆ 50,000. ನಂಗೂ 1,00,000 ಕೊಡು. ಸರಿ ಬಿಡು ಮಗ, ನಿನಗೂ 1,00,000ನೇ ಕೊಡ್ತೀನಿ. ಮಗ, ನಾವು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬಿಟ್ಟು ಅವುಗಳು ಮನೆ ಮುಂದೆನೇ ಒಂದು ಬಂಗ್ಲೆ ಕಟ್ಬಿಟ್ಟು ಆ ಮಗನ್ ಡೈಲಿ ಓಡಿಸೋಣ. ಹಲೋ ಸರ್, ನಿಮಗೆ ಲೋನ್ ಎಷ್ಟು ಬೇಕು? ಮೇಡಮ್, ನಾವು ಬಿಸ್ನೆಸ್ ಮಾಡೋಕ್ಕೆ 1 ಕೋಟಿ ಬೇಕು ಮೇಡಮ್. ಹೌದಾ ಸರ್, ಏನು ಬಿಸ್ನೆಸ್ ಮಾಡ್ತೀರಾ? ಮೇಡಮ್, 1 ನಿಮಿಷ ಮೇಡಮ್, ನಾನು ಮತ್ತೆ ಮಾಡ್ತೀನಿ. ಮಗ, ಅವಳು ಏನು ಬಿಸ್ನೆಸ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದಾರೆ ಕಣೋ. ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ವಾ? ಏನ್ ಬಿಸ್ನೆಸ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ದಾನೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗ್ಬೇಕು ಅಂತ ಹೊರಟಿದ್ಯಾ? ಹೋಗ್ರಲ್ಲ, ಉಂಡ್ಬಿಟ್ಟು ಮನೆಗೆ ಹೋಗ್ರಲ್ಲ. ಹಲೋ. ಹಲೋ ಸರ್. ಯಾರು? ಸರ್, ಲೋನ್ ಬೇಕು ಅಂತ ಹೇಳಿದ್ರಿ, ಮತ್ತೆ ಕಾಲ್ ಮಾಡಲಿಲ್ವಲ್ಲ ಸರ್? ಹ್ಞೂ ಮೇಡಮ್, ಲೋನ್ ಬೇಕು. ಆದರೆ ನೀವೇನು ಮೇಡಮ್ ಇಷ್ಟು ಬೆಳಗ್ಗೆನೆ ಕಾಲ್ ಮಾಡಿದ್ದೀರಾ? ಸರ್, ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ ಸರ್. ಸರ್, ನೀವು 1 ಕೋಟಿ ಲೋನ್ ತಗೊಂಡು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ? ಅದು ಏನು ಬಿಸ್ನೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಮೇಡಮ್. ಉದ್ಧಾರ. ನಿಮಗೆ ನಾವು ಲೋನ್ ಕೊಟ್ಟರೆ ನಮಗೆ 3 ನಾಮ ಗ್ಯಾರಂಟಿ. ನಿಮಗೆ ಫ್ಯೂಚರ್ ಪ್ಲ್ಯಾನ್ ಏನಿಲ್ವಾ? ಮದುವೆ, ಮಕ್ಕಳು? ಅಯ್ಯೋ, ಯಾಕಿಲ್ಲ ಮೇಡಮ್, ನಮಗೆಲ್ಲ ಯಾರು ಹೆಣ್ಣು ಕೊಡ್ತಾರೆ ಮೇಡಮ್? ಎಲ್ಲ ಗೌರ್ಮೆಂಟ್ ಕೆಲಸನೇ ಕೇಳ್ತಾರೆ. ಯಾಕೆ, ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ? ನಮಗೆಲ್ಲ ಯಾರು ಬೀಳ್ತಾರೆ ಬಿಡಿ. ಮತ್ತೆ ಲೈಫ್ ಲಾಂಗ್ ಹೀಗೆ ಸಿಂಗಲ್ ಆಗೇ ಇರ್ತೀರಾ? ನೀವು ಮನಸ್ಸು ಮಾಡಿದ್ರೆ ಏನೋ ಮಾಡ್ಬೋದು. ವಾಟ್? ಅಂದರೆ ನೀವು ಮನಸ್ಸು ಮಾಡಿ ಏನಾದರೂ ಲೋನ್ ಕೊಟ್ಟರೆ ನಮ್ಮೂರಲ್ಲಿ ಒಂದು ಮಠ ಓಪನ್ ಮಾಡೋಣ ಅಂತ. ನೀವು ತುಂಬ ತಮಾಷೆ ಮಾಡ್ತೀರಪ್ಪ. ಎಲ್ಲರ ಜೊತೆಗೂನು ಓಡಾಡ್ಕೊಂಡಿದ್ದ ಇವನು, ಹುಡುಗಿ ಸಿಕ್ಕ ಮೇಲೆ ಬದಲಾಯ್ತು ಸೀನು. ಮರೆತೆ ಹೋಯ್ತು ಬಾರು, ಫೋನಲ್ಲೇ ಕಾರು ಬಾರು. ಹುಡುಗಿ ಸಿಕ್ಕ ಮೇಲೆ ಬಿಜಿ ಆಯ್ತು ಫೋನು. ಹುಡುಗಿ ಸಿಕ್ಕ ಮೇಲೆ ಬಿಜಿ ಆಯ್ತು ಫೋನು. ಹುಡುಗಿ ಸಿಕ್ಕ ಮೇಲೆ ಬಿಜಿ ಆಯ್ತು ಫೋನು. ಹುಡುಗಿ ವಾಯ್ಸು ಸ್ವೀಟು, ಅದಕ್ಕೆ ಇವನು ಫ್ಲಾಟು. ಹುಡುಗಿ ವಾಯ್ಸು ಸ್ವೀಟು, ಅದಕ್ಕೆ ಇವನು ಫ್ಲಾಟು. ಪೊಲೀಸ್ ವಾಸ ಬಿಟ್ಟು ಹಿಡಿದ ಇವಳ ರೂಟು. ಮರೆತೆ ಹೋಯ್ತು ದಮ್ಮು, ಫೋನಲ್ಲೇ ಜುಮು ಜುಮು. ಅದು ನಾನು ಹಿಂಗೇನೋ ಹೇಳಬೇಕು. ಏನು ಹೇಳು? ಹೇಳ್ತೀನಿ, ಆದರೆ ಹೇಳೋ, ಅದೇನು ಪರವಾಗಿಲ್ಲ. ಅದು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಪ್ರಪೋಸ್ ಮಾಡಬೇಕಾ ನನಗೆ? ನಿಂಗೆ ಗೊತ್ತಾಯ್ತು? ಅಷ್ಟು ಗೊತ್ತಾಗಲ್ವಾ ನನಗೆ? ಪ್ರಪೋಸ್ ಮಾಡ್ಲಾ? ಬೇಡ. ಏಕೆ? ನನ್ನ ಕಂಡ್ರೆ ಇಷ್ಟ ಇಲ್ವಾ ನಿನಗೆ? ಇಷ್ಟ ಇಲ್ಲ ಅಂತ ಏನಿಲ್ಲ. ನಾನು ಪ್ರಪೋಸ್ ಮಾಡೋದ್ರ ಬಗ್ಗೆ ಏನೇನೋ ಡ್ರೀಮ್ಸ್ ಇಟ್ಕೊಂಡಿದ್ದೀನಿ. ಡ್ರೀಮ್ಸಾ? ಏನದು?
ಅದು ನಿನ್ನ ಕೈಲಾಗಲ್ಲ ಬಿಡು. ಹಲೋ, ನನ್ನ ಕೈಲಾಗ್ದಿರೋ ಕೆಲಸನೇ ಇಲ್ಲ, ಏನು ಹೇಳು. ಅದು ನೀನು ನಂಗೆ ಪ್ರಪೋಸ್ ಮಾಡುವಾಗ ಒಂದು ದೊಡ್ಡ ಗುಲಾಬಿ ಹೂವಿನ ತೋಟ, ಅದರ ಮಧ್ಯೆ ನಾನು ನೀನು ನಿಂತಿರಬೇಕು. ಆಗ ನೀನು ಅಲ್ಲೇ ಒಂದು ಹೂ ಕಿತ್ಕೊಂಡು ನೀನು ನಂಗೆ ಪ್ರಪೋಸ್ ಮಾಡಬೇಕು. ಏನೋ ಈ ಥರ ಎಲ್ಲ ಆಸೆ ಇದೆಯಾ ನಿನಗೆ? ಹೌದು, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಚೆನ್ನಾಗಿರುತ್ತೆ. ಈಗ ಹೂವಿನ ತೋಟ ಎಲ್ಲಿ ಹುಡುಕೊಂಡು ಹೋಗ್ಲಿ? ಹಲೋ ಸರ್, ತೋಟ ಹುಡ್ಕೊಂಡು ಎಲ್ಲೋ ಹೋಗೋದು ಬೇಕಾಗಿಲ್ಲ. ಹೌದಾ? ಮತ್ತೆ ನೀನೇ ಗಿಡ ನೆಟ್ಟು, ನೀನೇ ನೀರು ಹಾಕಿ, ನೀನೇ ಬೆಳೆಸಿರೋ ತೋಟ ಆಗಿರಬೇಕು. ಹೋಗು, ಏನು ತಮಾಷೆ ಮಾಡ್ತಿದ್ಯಾ? ಇದೆಲ್ಲ ಆಗೋ ಕೆಲಸನಾ? ನನ್ನ ಕೈಲಾಗಲ್ಲ. ಆಗಲ್ವಾ? ಸರಿ ಬಿಡು, ನಿನಗೆ ನಂಗಿಂತ ಒಳ್ಳೆ ಹುಡುಗಿ ಸಿಗ್ತಾಳೆ. ನೋಡು, ನೀನು ಈ ಥರ ಎಲ್ಲ ಬ್ಲ್ಯಾಕ್ ಮೇಲ್ ಮಾಡಬೇಡ. ನಿನ್ಮೇಲೆ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೀನಿ. ನಿಂಗೋಸ್ಕರ ಪ್ರಾಣ ಕೊಡ್ತೀನಿ ಅಂತ ಡೈಲಾಗ್ ಹೊಡೆಯೋದಲ್ಲ, ಹುಡುಗಿರ ಆಸೆನ, ಅವರ ಪ್ರೀತಿನ ಅರ್ಥ ಮಾಡಿಕೊಂಡು ನಡೆಸ್ಕೊಡ್ಬೇಕು. ಆದರೆ ಇದು ಓವರ್ ಆಗ್ನಿಲ್ವಾ? ಅದನ್ನ ಬಿಟ್ಟು ಬೇರೆ ಏನಾದರೂ ಹೇಳು ಪ್ಲೀಸ್. ನಿನ್ನ ಕೈಲಿ ಆಗಲ್ಲ ಅಂದರೆ ಬೇಡ ಬಿಡು, ಬಾಯ್. ಸರಿ ಬಿಡು, ಆಯಿತು, ಮಾಡ್ತೀನಿ. ಆದರೆ ಅದನ್ನ ಮಾಡಿದ್ರೆ ನನ್ನ ಪ್ರೀತಿ ಒಪ್ಕೋತೀಯ ತಾನೆ? ಹೌದು, ನೀನು ಇದನ್ನು ಮಾಡು, ನಾನು ಎಲ್ಲಾನು ಬಿಟ್ಟು ನಿನ್ನ ಜೊತೆ ಓಡ್ ಬರ್ತೀನಿ. ಹೌದಾ? ಸರಿ, ಆಯ್ತು, ಮಾಡ್ತೀನಿ. ಅವಳ ಅಂದ ನೋಡಿಲ್ಲ, ಹೂವಿನ ಗಂಧ ತಿಳಿದಿಲ್ಲ. ಅವಳ ಅಂದ ನೋಡಿಲ್ಲ, ಹೂವಿನ ಗಂಧ ತಿಳಿದಿಲ್ಲ. ಹೂವಿನ ಬೆಳೆಯ ನಡುವೆ ಇವನೇ ಮೊಳಕೆ ಒಡೆದ, ಮರೆತೆ ಹೋಯ್ತು ಲೋಕ, ಅವಳ ನಗುವೆ ಪಾಕ. ಎಲ್ಲರ ಜೊತೆಗೂನು ಓಡಾಡ್ಕೊಂಡಿದ್ದ ಇವ್ರು, ಹುಡುಗಿ ಸಿಕ್ಕ ಮೇಲೆ ಬಿಜಿ ಆಯ್ತು ಕೋನು. ಹಲೋ ಹಲೋ, ಏನ್ರಿ ಮಾಡ್ತಿದ್ರಾ ಯಜಮಾನ್ರೇ? ನಿನಗೋಸ್ಕರ ಪ್ರಾಣ ಹಿಡ್ಕೊಂಡು ಕಾಯ್ತಾ ಕೂತಿದ್ದೀನಿ. ಸಾರಿ ಕಣೋ. ಸಾರಿನಾ? ಯಾಕೆ? ನಾನ್ ಬರೋಕ್ಕಾಗಲ್ಲ. ಏನ್ ಹೇಳ್ತಿದ್ಯಾ ನೀನು? ನಿಜ ಕಣೋ, ನಾನ್ ಬರಲ್ಲ. ಯಾಕೆ? ನೀ ನಾನು ಮೋಸ ಮಾಡ್ತಿಲ್ಲ ತಾನೆ? ನಾನು ನಿನ್ನೆಷ್ಟು ನಂಬಿದ್ದೀನಿ ಗೊತ್ತಾ? ಪ್ಲೀಸ್ ನಾನು ಮೋಸ ಮಾಡಬೇಡ. ನಾನು ಇಷ್ಟೆಲ್ಲ ಮಾಡಿದ್ದು ನಿನಗ್ ಮೋಸ ಮಾಡಕ್ಕಲ್ಲ ಕಣೋ, ನಿನಗ್ ಜವಾಬ್ದಾರಿ ಬರ್ಲಿ ಅಂತ. ಅಂದ್ರೆ? ಹೂವಿನ ತೋಟನ ನಾನ್ ನಂಗೋಸ್ಕರ ಕೇಳಿಲ್ಲ, ನಿನಗೋಸ್ಕರ. ನನಗೋಸ್ಕರನಾ? ಹೌದು, ನೀನ್ ಬೆಳ್ದಿರೋ ಹೂವನ್ನ ಪರ್ಚೇಸ್ ಮಾಡೋಕೆ ಇವಾಗ ಒಬ್ರು ಹೂವಿನ ವ್ಯಾಪಾರಿ ಬರ್ತಾರೆ. ಏನ್ ಹೇಳ್ತಾ ಇದೀಯ? ಏನಿದು? ತಕ್ಳಿ ಸ್ವಾಮಿ, 2 ಲಕ್ಷ ಚೆಕ್. ಬಾಕಿದು ಮೇಡಮ್ ಹತ್ರ ಮಾತಾಡಿನಿ. ನನ್ನ ಲೈಫಲ್ಲಿ ನಾನು 2 ಲಕ್ಷ ನೋಡೇ ಇಲ್ಲ. ಇದು ನಿಜಾನಾ? ನಿಜಾನೇ ಕಣ್ರಿ ಯಜಮಾನ್ರೆ. ಈ ಖುಷಿನ ನನ್ನ ಕೈಲಿ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ನಾನು ನಿನ್ನನ್ನ ಈಗಲೇ ನೋಡ್ಬೇಕು ಅನಿಸ್ತಿದೆ. ಸ್ವಲ್ಪ ಈ ಕಡೆ ತಿರುಗಿ ನೋಡು. ಪ್ರಿಯಾ, ನೀನಾ? ಹೌದು. ಯಾಕೆ ಶಾಕ್ ಆಯ್ತಾ? ನಾನು ನಿನ್ನೆಷ್ಟು ನಂಬಿದ್ದೆ, ನನ್ನನ್ನೇ ಫೋನ್ ಮಾಡಿಬಿಟ್ಟೆ ಅಲ್ವಾ? ಇಲ್ಲ ಕಣೋ, ನಾನ್ ಸ್ಕೂಲ್ ಟೈಮಿಂದ ನಿನ್ನನ್ನ ತುಂಬಾ ಇಷ್ಟಪಡ್ತಿದ್ದೀನಿ. ಏಯ್, ನೀನು ಸಾವುಕಾರನ ಮಗಳು. ನಮ್ಮ ಪ್ರೀತಿನ ನಿಮ್ಮ ಮನೆಯವರು ಒಪ್ಕೋತಾರೆ ಅಂತ ಅನ್ಕೊಂಡಿದೀಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ಇನ್ನ 1 ವಾರ ಟೈಮ್ ಕೊಡ್ತೀನಿ. ಅಷ್ಟ್ರಲ್ಲಿ ನನ್ನ ನೀನ್ ಮದ್ವೆ ಮಾಡ್ಕೋಬೇಕು, ಇಲ್ಲಾಂದ್ರೆ ನನ್ ಸಾವು ನೋಡ್ತೀಯ ನೀನು. ಅಪ್ಪ ಹನುಮಂತ, ಇಷ್ಟಾಯ್ತು ಸ್ವಾಮಿ. ಆ ಕಡೆ ನೋಡಿದ್ರೆ ಅವಳು ಸಾಯ್ತೀನಿ ಅಂತಾಳೆ, ಈ ಕಡೆ ನೋಡಿದ್ರೆ ಅವ್ರು ಸಾಯ್ಸಕ್ ಬರ್ತಾ ಇದ್ದಾರೆ. ಏನ್ ಮಾಡ್ಬೇಕು ಅಂತ ಅರ್ಥ ಆಗ್ತಿಲ್ಲ. ಲೈಫ್ ಅಂಡ್ ಡೆತ್ ಸಮಸ್ಯೆ ನಿಂದು. ಓಹೋ, ಯಾರೋ ಬರ್ತಾವ್ರಲ್ಲ ಅಲ್ಲಿ. ಸ್ವಾಮಿ, ಅವರೇನೆ. ಅವ್ರ ಕೈನೇ ನಾನು ಸಿಕ್ಬಿಟ್ರೆ ನನ್ನ ಸಾಯ್ಸಾಕ್ಬಿಡ್ತಾರೆ. ನಾನು ಇಲ್ಲೇನಾರು ಅವತಿರ್ತೀನಿ. ಅವ್ರು ನಾನು ಕೇಳಿದ್ರೆ ಗೊತ್ತಿಲ್ಲ ಅಂತ ಹೇಳಿ.
ಕಂದ ಬಾಯಿಲಿ ಯಾರನ್ನ ಹುಡುಕ್ತಾ ಇರೋ ಥರ ಇದೆ. ಹಾಂ ಕಿಡೊಬ್ಬ ಹುಡುಗ ಬಂದಿದ್ನಾ? ಹೌದು, ಒಬ್ಬ ಹುಡುಗ ಬಂದಿದ್ದ. ಹಾಂ ಯಾವ ಕಡೆ ಹೋದ? ಈ ಕಡೆ ಹೋದ್ನಾ? ಅಯ್ಯೋ ದಡ್ಡ, ನಾನು ಈ ಕಡೆ ತೋರಿಸಿದ್ರೆ ಹಿಂಗೆ ಹೋಗ್ತಾವನೆ. ಹಾಯ್ ಕಳ್ಸೋಮೀಜಿ, ಏನೋ ಕಷ್ಟ ಅಂತ ಬಂದು ನಿನ್ನ ಹತ್ರ ಹೇಳ್ಕೊಂಡ್ರೆ ದುಡ್ಡನ್ನ ಸಿಗೋಸ್ಕರ ಅವ್ರ ಕೈಲೇ ನಾನು ಸಿಕ್ಕಾಕಿಸ್ತಾ ಇದೀಯಾ? ಅವನೇನೋ ದಡ್ಡ ಆ ಕಡೆ ನೋಡ್ಕೊಂಡೋದ, ಅವ್ನ ಕೈಗೇರ ನಾನು ಸಿಕ್ಬಿಟ್ಟಿದ್ರೆ ನನ್ನ ಇಲ್ಲೇ ಸಹಿಸಾಕ್ಬಿಡ್ತಿದ್ದ. ನಾನೇನಪ್ಪ ಮಾಡಲಿ? ಯಾರೇ ನನ್ನ ಹತ್ರ ಬಂದು ಕಷ್ಟ ಹೇಳ್ಕೊಂಡ್ರು ಅವ್ರಿಗೇನಾದರೂ ಒಂದು ಪರಿಹಾರ ಹೇಳ್ಬೇಕು ಅನಿಸುತ್ತೆ. ಅವನು ಬಂದ ಎಲ್ಲಿ ಅಂತ ಕೇಳ್ದ, ನಾನು ಹೇಳಿದೆ. ನಂದೇನಯ್ಯ ತಪ್ಪು? ಹಾಗಾದ್ರೆ ನಿನ್ನ ಹತ್ರ ಒಳ್ಳೇದು ಕೆಟ್ಟದ್ದು ಯಾವುದು ಇಲ್ವಾ? ಹಂಗಾದ್ರೆ ನಿಮ್ಮಲ್ಲಿ ಒಳ್ಳೆಯವರು ಯಾರು ಕೆಟ್ಟವ್ರು ಯಾರು? ಅವನು ನನ್ನ ಸಾಯ್ಸಕ್ ಬಂದಿದ್ದ, ಅವನ್ ಕೆಟ್ಟವನಲ್ವಾ? ಸ್ವಲ್ಪ ನಿನ್ನ ಕಾಲೆತ್ತು ನೋಡು. ಅವಾಗಿಂದ ಆ ಇರುವೆ ನಿನ್ನ ಕಾಲು ಕೆಳಗಡೆ ಸಿಕ್ಕಾಕೊಂಡು ಕಾಪಾಡಪ್ಪ ದೇವ್ರೆ ಕಾಪಾಡಪ್ಪ ದೇವ್ರೆ ಅಂತ ಕೂಗಾಡ್ತಿತ್ತು. ನಿನ್ನಿಂದ ಆ ಇರುವೆಗೆ ತೊಂದರೆ ಆಯಿತು. ಈಗ ನೀನು ಕೆಟ್ಟವನ್ ತಾನೆ? ಅದು ನಾನು ಬೇಕು ಅಂತ ಮಾಡಿದ್ದಲ್ಲ ತಾನೆ? ನೋಡು ನೋಡು, ನಿನ್ನ ತಪ್ಪನ್ನು ಹೇಗೆ ಸಮರ್ಥನೆ ಮಾಡಿಕೊಂಡೆ? ಎಲ್ಲರೂ ಹಾಗೆ ಅವ್ರವ್ರ ತಪ್ಪನ್ನು ಮುಚ್ಕೊಂಡು ಬೇರೆಯವ್ರ ತಪ್ಪನ್ನು ಹೇಳ್ಕೊಂಡು ತಿರುಗಾಡ್ತಾರೆ. ನಾನು ನಿಮ್ಮ ಕಡೆ ಮಾತಾಡಿದ್ರೆ ಒಳ್ಳೆಯವನು, ನಿಮ್ಗಾಗದೇ ಇರೋವ್ರ ಕಡೆ ಮಾತಾಡಿದ್ರೆ ಕೆಟ್ಟವನು. ಅಷ್ಟೇ ತಾನೇ ನೀನು ಹೇಳ್ತಾರೋ ಒಳ್ಳೇದು ಕೆಟ್ಟದ್ದು? ಹಾಗಾದ್ರೆ ಈ ಹಣ ಇರೋರು ಬಡವ್ರನ್ನ ಕೆಟ್ಟದಾಗಿ ಬಳಸ್ಕೊತಾ ಇದ್ದಾರೆ, ಶೋಷಣೆ ಮಾಡ್ತಾ ಇದ್ದಾರೆ. ಪಾಪ ಅವರೆಲ್ಲ ಏನು ಮಾಡಬೇಕು? ವಿದ್ಯೆ ಕಲಿಬೇಕು. ಹಲೋ ಸ್ವಾಮಿ, ನಾನು ಡಿಗ್ರಿ ಮಾಡಿದ್ದೀನಿ. ವಿದ್ಯೆ ಅಂದರೆ ಕೇವಲ ಅಕ್ಷರ ಮಾತ್ರ ಅಲ್ಲಪ್ಪ, ನಮ್ಮ ಎದುರಾಳಿಗಳ ಜೊತೆ ಹೋರಾಡಕ್ಕೆ ಬೇಕಾಗಿರೋ ವಿದ್ಯೆ. ಅಂದರೆ ನಮ್ಮ ಎದುರಾಳಿ ಯಾವುದ್ರಲ್ಲಿ ಶಕ್ತಿಶಾಲಿ ಅಂತ ತಿಳ್ಕೋಬೇಕು. ಅದ್ರ ಸರಿ ಸಮವಾಗಿರೋ ವಿದ್ಯೆ ಕಲಿತು ಹೋರಾಡಬೇಕು. ಆದರೆ ಹೇಗೆ? ಎದುರಾಳಿ ಕುಸ್ತಿಲ್ ಬಲಶಾಲಿಯಾಗಿದ್ದರೆ ನಾವು ಅದೇ ವಿದ್ಯೆ ಕಲಿಯೋ ಪ್ರಯತ್ನ ಮಾಡಬೇಕು. ಅದೇ ವ್ಯಕ್ತಿ ಕಾನೂನು ವಿರುದ್ಧ ಇದ್ದರೆ ಕಾನೂನು ವಿದ್ಯೆ ಕಲಿತು ಹೋರಾಡಬೇಕು. ಅದನ್ನು ಬಿಟ್ಟು ನಿಂತರ ಹೇಳಿ ಥರ ಓಡೋಗೋದಲ್ಲ. ಆದರೆ ಎಲ್ಲರೂ ಎಲ್ಲನೂ ಕಲಿಯೋಕ್ಕಾಗತ್ತಾ? ಯಾಕಾಗಲ್ಲ? ಯಾರೋ ಒಬ್ರಿಗೆ ಸಾಧ್ಯ ಆಗುತ್ತೆ ಅಂದರೆ ನಿನಗೆ ಯಾಕಾಗಲ್ಲ? ನಿಮಗೆಲ್ಲ ಕುಡಿಯೋಕ್ಕೆ ಸಿಗರೇಟ್ ಸೇದೋಕ್ಕಿರೋ ಸಮಯ ವಿದ್ಯೆ ಕಲಿಯೋಕೆ ಎಲ್ಲಿದೆ? ನೀವು ಬಸವಣ್ಣನ ಪೂಜೆ ಮಾಡ್ತೀರಾ, ಆದರೆ ಯಾರನ್ನು ಕೀಳಾಗಿ ಕಾಣಬೇಡಿ ಅಂತ ಹೇಳಿರೋ ಅವ್ರ ವಾಕ್ಯನ ಯಾರೂ ಅನುಸರಿಸಲ್ಲ. ನೀವು ಅಂಬೇಡ್ಕರ್ನ ಪೂಜೆ ಮಾಡ್ತೀರಾ, ಯಾರ ಹತ್ರನೂ ಕೈ ಚಾಚಬೇಡಿ ಅಂತ ಅವ್ರು ಹೇಳಿರೋ ವಾಕ್ಯನ ನೀವು ಅನುಸರಿಸಲ್ಲ. ಹೀಗಿರುವಾಗ ಕೊನೆ ತನಕ ನೀವು ಗುಲಾಮರಾಗಿ ಬದುಕ್ತೀರಾ. ಕೊನೆಗೆ ನಮ್ಮನ್ನು ಅವ್ರು ತುಳಿತಿದ್ದಾರೆ ಅಂತ ಹೇಳ್ಕೊಂಡು ತಿರುಗ್ತೀರಾ. ಸ್ವಾಮೀಜಿ, ನೀವು ಹೇಳಿದೆಲ್ಲ ನನಗೀಗ ಅರ್ಥ ಆಯಿತು. ಆದರೆ ನನಗೆ ಬಂದಿರೋ ಈ ಸಮಸ್ಯೆಗೆ ಏನು ಪರಿಹಾರ? ಹೋರಾಡು, ಭಯ ಪಡಬೇಡ. ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ. ಅವ್ರ ಮುಂದೆ ಹೋದರೆ ನನ್ನನ್ನು ಸಾಯಿಸ್ಬಿಡ್ತಾರೆ. ಅವ್ರ ಜೊತೆ ನಾನು ಹೇಗೆ ಹೋರಾಡಲಿ? ನನ್ನ ಮೇಲೆ ಇನ್ನೂ ನಂಬಿಕೆ ಬರಲಿಲ್ವಾ? ಕಣ್ಮುಚ್ಚು. ಸ್ವಾಮಿ, ನೀವಾ? ನಿಮ್ಮನ್ನು ನೋಡಿ ನನ್ನ ಜೀವನ ಪಾವನವಾಯಿತು. ನೀನು ನನ್ನ ಪರಮ ಭಕ್ತ, ಭಯಪಡದೆ ಹೋಗು, ನಿನ್ನ ಜೊತೆ ನಾನು ಯಾವಾಗಲೂ ಇರುತ್ತೇನೆ. ಬಡ್ಡಿ ಐದನೇ ನನ್ನ ಮನೆ ಹೆಣ್ಮಕ್ಳ ಮೇಲೆ ತೊಂಡ ಕೊಟ್ಟು ಧೈರ್ಯ ನಿನಗೆ?
ಬಿಸಾಕ್ರೋ. ಚುಂಚನ ಕಟ್ಟೆ ರಾಮ ನಾ ಜಪಿಸುವೆ ನಿಮ್ಮ ನಾಮ ಹನುಮನಹಳ್ಳಿ ಹನುಮ ನಿಮ್ಮ ಸೇವೆಗೆ ನನ್ನೀ ಜನುಮ ಹುಟ್ಟು ಸಾವಿನ ಬದುಕಿನ ನಡುವೆ ನಿಮ್ಮ ಹೆಸರೇ ಪ್ರಥಮ ನಿಮ್ಮ ಸೇವೆಯೇ ಅಂತಿಮ ನಿಮ್ಮ ಹೆಸರೇ ಪ್ರಥಮ ನಿಮ್ಮ ಸೇವೆಯೇ ಅಂತಿಮ
ಭಕ್ತರ ನಿತ್ಯವು ಸಲಹುವ ಹನುಮಂತನ ಭಜಿಸುವೆ ನಾನು. ದುಷ್ಟ ಜನಗಳ ಬಗ್ಗಿ ಬಡಿವ ಗದೆಯನ್ನು ಹೊತ್ತಿರುವೆ ನೀನು. ಹನುಮಂತನೆದೆಯಲಿ ರಾಮನು, ನನ್ನಂತರಾಳದಲ್ಲಿ ಹನುಮನು ಇರುವಾಗ ನನಗೆಲ್ಲಿ ಭಯವು. ಚುಂಚನ ಕಟ್ಟೆ ರಾಮ, ನಾ ಜಪಿಸುವೆ ನಿಮ್ಮ ನಾಮ. ಹನುಮನಹಳ್ಳಿ ಹನುಮ, ನಿಮ್ಮ ಸೇವೆಗೆ ನನ್ನೀ ಜನುಮ. ಹುಟ್ಟು ಸಾವಿನ ಬದುಕಿನ ನಡುವೆ ನಿಮ್ಮ ಹೆಸರೇ ಪ್ರಥಮ. ನಿಮ್ಮ ಸೇವೆ ಅಂತಿಮ, ನಿಮ್ಮ ಹೆಸರೇ ಪ್ರಥಮ. ನಿಮ್ಮ ಸೇವೆ